ಫ್ಯಾಷನ್ ಅಂದ್ರೆ ಫಾರಿನ್, ಫ್ಯಾಷನ್ ಅಂದ್ರೆ ವಿದೇಶಿ ಸ್ಟೈಲ್ ಅಂತ ಯೋಚಿಸುವ ಕಾಲ ಹೋಗ್ಬಿಟ್ಟಿದೆ. ಇತ್ತೀಚೆಗೆ ಬೆಂಗಳೂರಿನ ಶೆರಟನ್ ಗ್ರಾಂಡ್ ಹೋಟೆಲ್ ಅಲ್ಲಿ ನಡೆದ ಕಲ್ಚರ್ ಅಂಡ್ ಕೌಚರ್ ಒಂದು ಅದ್ದೂರಿ ಭಾರತೀಯ ಸಂಸ್ಕೃತಿಯ ಫ್ಯಾಷನ್ ಉತ್ಸವವಾಗಿ ಬದಲಾಗಿತ್ತು. ವೈವಿಧ್ಯಮಯ ಉಡುಪುಗಳು, ಪರಂಪರೆ ಮಸುಕಾಗದ ವಿನ್ಯಾಸಗಳು, ಸೀರೆ ಉಟ್ಟ ಬೆಡಗಿಯರು ರ್ಯಾಂಪ್ ಮೇಲೆ ಹೆಜ್ಜೆ ಹಾಕುತ್ತಿದ್ದಂತೆ ಹಾಲ್ನ ಎಲ್ಲರ ಕಣ್ಣುಗಳು ಅಲ್ಲಿಗೆ ನೆಟ್ಟಿದ್ವು. ಮೈಸೂರು ಸಿಲ್ಕ್ಸ್, ರಾಜಸ್ಥಾನಿ ಸ್ಟೈಲ್, ದಕ್ಷಿಣ ಭಾರತದ ಸಾಂಪ್ರದಾಯಿಕ ತೊಡುಗೆ ಎಲ್ಲರ ಕಣ್ಮನ ಸೆಳೆಯುತ್ತಿತ್ತು. ಈ ವಿಶಿಷ್ಟ ಫ್ಯಾಷನ್ ಶೋವನ್ನು ಆಯೋಜಿಸಿದ್ದು ಅತಿಥಿ ಕಲೆಕ್ಷನ್ಸ್. ಇದು ಭಾರತದ ಬಟ್ಟೆ ಮಾರಾಟಗಾರರ ಒಂದು ದೊಡ್ಡ ಒಕ್ಕೂಟ. ದೇಶದ ಹಲವು ಉದ್ಯಮಿಗಳು, ವಿತರಕರು ಈ ಶೋಗೆ ಬೆಂಬಲ ನೀಡಿರುವುದು ನಿಜಕ್ಕೂ ವಿಶೇಷ. This is the first time ever I am seeing event is organized by manufacturing level. ಸೊ ನಾವು ಅತಿಥಿ ಕಲೆಕ್ಷನ್ಸ್ ಇಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಅವ್ರದ್ದು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ರಿಯೇಟಿವಿಟಿ ಚೆನ್ನಾಗಿದೆ. ಸೊ ಮಾರ್ಕೆಟ್ ಪ್ರೈಸ್ ಅಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದರೆ ರೇಟ್ ರೀಸನಬಲ್ ಇದೆ. ಆಮೇಲೆ ಕಲೆಕ್ಷನ್ಸ್, ನ್ಯೂ ಕಲೆಕ್ಷನ್ಸ್ ಯಾವಾಗೂ ಸಿಗ್ತಾ ಇರುತ್ತೆ. I am Arun Singhvi from Atithi Collections. Me and my brother Kamlesh, we are looking after this sarees business. Just it's 2.5 years we have come into sarees. We were into salwar suits before, but in sarees just in 2.5 years we have built a step brick by brick. But I don't know how the level be from beginning. But today we have reached a level where, with the support of my customers, my agents, my father, my brother, and all my backbones, my blessings, everyone has come, and I'm very, very happy. And I want to thank Mr. Naganand sir and Mr. Dasrath sir, who has made this program a very, very nice way and a successful day. ಹೊಸ ಡಿಸೈನ್ ಸ್ಯಾರಿಗಳು ಇಲ್ಲಿ ಮೊದಲ ಬಾರಿಗೆ ರ್ಯಾಂಪ್ ಮೇಲೆ ಮೆರೆಯುವ ಅವಕಾಶ ಸಿಕ್ಕಿತ್ತು. ಸರ್ಪ್ಲಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾಗಾನಂದ ಮತ್ತು ಅವರ ತಂಡ ಕಾರ್ಯಕ್ರಮ ಯಶಸ್ವಿಯಾಗಲು ಪರದೆಯ ಹಿಂದೆ ಶ್ರಮಿಸಿದೆ. ನಾಗಾನಂದ್ ಅಂತ ಹೇಳ್ಬಿಟ್ಟು ಸರ್ಪ್ಲಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್. ನಾವಿವತ್ತಿಲ್ಲಿ ಒಂದು ಕಲ್ಚರ್ ಅಂಡ್ ಕೌಚರ್ ಅಂತ ಹೇಳ್ಬಿಟ್ಟು ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡಿದೀವಿ ಶೆರಟನ್ ಹೋಟೆಲ್ ಗ್ರ್ಯಾಂಡ್ ಅಲ್ಲಿ, ಯಶವಂತಪುರದಲ್ಲಿ. ಈ ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡೋ ಉದ್ದೇಶ ಏನು ಅಂತ ಅನ್ಬಿಟ್ಟು ಹೇಳಿದ್ರೆ, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಹಳ ದಿವಸಗಳಿಂದ ಹೇಳ್ತಾ ಇದ್ರು. ಫ್ಯಾಷನ್ ಶೋ ಅನ್ನೋಂಥದ್ದು ಏನಿದೆ ಅದು ಪಾಶ್ಚಾತ್ಯ ದೇಶದ್ದು ಅಂತ ಕೆಲವರು ಅನ್ಕೊಂಡಿದ್ದಾರೆ, ಬಟ್ ಖಂಡಿತ ಅಲ್ಲ. ಬೇಲೂರು, ಹಳೇಬೀಡು, ಅಲ್ಲಿರುವಂತ ಕಾರ್ವಿಂಗ್ಸು, ಆವತ್ತಿನ ಫ್ಯಾಷನ್ನು ನಮ್ಮಿಂದ ಇಂಟ್ರೊಡ್ಯೂಸ್ ಆಗಿರೋದು ಇಡೀ ವರ್ಲ್ಡ್ಗೆ, ಇಡೀ ಭೂಮಿಗೆ. ಸೊ ಅದನ್ನೇ ಸೌತ್ ಇಂಡಿಯಾ ಸ್ಯಾರಿ ಪ್ಯಾಟರ್ನ್ಸ್, ಹೊಸ ತರ ಡಿಸೈನ್ಸ್ ಗಳಲ್ಲಿ ನಾವು ಇಲ್ಲಿ ಇವತ್ತು ಫ್ಯಾಷನ್ ಶೋನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದೀವಿ. ಈ ಫ್ಯಾಷನ್ ಶೋನ ಬಲವಾದ ಸಂದೇಶ ಏನ್ ಗೊತ್ತಾ? ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಹೀಗಾಗಿ ಕೋ ಸ್ಪಾನ್ಸರ್ಗಳಾಗಿ ಮಲ್ಬಾರ್ ಜ್ಯುವೆಲರ್ಸ್, ದುವಿ ಕಸ್ಟಮ್ ಕ್ಲಾತಿಂಗ್ ಅಂಡ್ ಗಿಫ್ಟಿಂಗ್, ಸ್ಟೈಲಿಂಗ್ ಪಾರ್ಟ್ನರ್ ಲ್ಯಾಕ್ಮಿ ಹಾಗೂ ವೆನ್ಯೂ ಪಾರ್ಟ್ನರ್ ಶೆರಟನ್ ಗ್ರಾಂಡ್ ಆಲ್ ಟುಗೆದರ್ ಮೇಡ್ ದಿಸ್ ಶೋ ಗ್ರಾಂಡ್ ಅಂಡ್ ಮೆಮೊರೇಬಲ್. ಕೋ ಸ್ಪಾನ್ಸರ್ಸ್ ಗಳಾಗಿ ಮಲಬಾರ್ನವರು ನಮ್ಮ ಜೊತೆಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ದುವಿ ಕಸ್ಟಮ್ ಕ್ಲಾತಿಂಗ್ ಅಂಡ್ ಗಿಫ್ಟಿಂಗ್ ನವರು ನಮ್ಮ ಜೊತೆಗೆ ಸಹಕಾರ ನೀಡಿದ್ದಾರೆ. ಲ್ಯಾಕ್ಮೆ ಅವರು ನಮಗೆ ಸ್ಟೈಲಿಂಗಿಗೆ ಪಾರ್ಟ್ನರ್ ಆಗಿ ಬಂದಿದ್ದಾರೆ. ಹಾಗೆ ಶೆರಟನ್ ಅವರು ವೆನ್ಯೂ ಪಾರ್ಟ್ನರ್ ಆಗಿದ್ದಾರೆ ನಮ್ಮ ಜೊತೆಗೆ. ಇದೊಂದು ಕಾನ್ಸೆಪ್ಟ್ ಬೇಸ್ಡ್ ಥೀಮ್ ಇರೋಂಥ ಒಂದು ಫ್ಯಾಷನ್ ಶೋ. ಈ ಫ್ಯಾಷನ್ ಶೋನಲ್ಲಿ ನಿಮಗೆ ದಕ್ಷಿಣ ಭಾರತದ ಎಲ್ಲಾ ಪ್ರಕಾರದ ಸ್ಯಾರಿಗಳ ಒಂದು ಡಿಸ್ಪ್ಲೇ ಆಗ್ತಾ ಇದೆ ಇವತ್ತಿಲ್ಲಿ. ಈ ಫ್ಯಾಷನ್ ಶೋನಲ್ಲಿ ಸೀರೆ ಉಟ್ಟ ಬೆಡಗಿಯರು ವಯ್ಯಾರದಿಂದ ಹೆಜ್ಜೆ ಹಾಕಿ ಎಲ್ಲರ ಕಣ್ಣು ಕುಕ್ಕುತ್ತಿದ್ರು. ವಿವಿಧ ವಿನ್ಯಾಸದ ದಕ್ಷಿಣ ಭಾರತದ ಸೀರೆಗಳು ಎದ್ದು ಕಾಣುತ್ತಿದ್ವು. ಮೈಸೂರು ಸಿಲ್ಕ್ ಸೀರೆಗಳು ಮತ್ತು ರಾಜಸ್ಥಾನಿ ಸ್ಟೈಲ್ ಸೀರೆಗಳಿಗೆ ಇಲ್ಲಿ ವಿಶೇಷವಾಗಿ ಒತ್ತು ಕೊಡಲಾಗಿತ್ತು. ಆ ಮೂಲಕ ಪಕ್ಕ ದೇಶಿ ಉಡುಗೆ ತೊಡುಗೆಗೆ ಇಂಪಾರ್ಟೆನ್ಸ್ ಕೊಡಲಾಗಿತ್ತು. Kamlesh Singhvi, Atithi Collection designer. I'm the main creation of the designs, and we have started the firm from 1996. 1959 is our main firm. We started from I was 12 years old. I started the business. I'm from 12 years. I'm doing till now. We have started the first fashion show from first time. Srinag Mysore, a founder of Duvi, SDV Group, a part of SDV Group.
At Dewey, we believe every design makes a fashion statement. We are the proud sponsors of the event Culture Couture, a very good initiative by Scout Plus Entertainment Private. ಇನ್ನ ಇದೇ ವೇಳೆ ಕಾರ್ಯಕ್ರಮದ ನಿರ್ವಾಹಕರಲ್ಲಿ ಒಬ್ಬರಾದ ನಾಗಾನಂದ್ ಅವರು ಮಾತನಾಡಿ, ಪಾಶ್ಚಾತ್ಯ ದೇಶದ ಬಟ್ಟೆಗಳನ್ನು ಧರಿಸುವುದಕ್ಕಿಂತ ನಮ್ಮ ದೇಶದ ಅಂದ್ರೆ ಸ್ವದೇಶದಲ್ಲಿ ತಯಾರಾದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಅಂತ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಮೇಕ್ ಇನ್ ಇಂಡಿಯಾಗೆ ಒತ್ತು ಕೊಡುತ್ತಿದ್ದಾರೆ. ಅದೇ ರೀತಿ ಸ್ವದೇಶಿ ವಸ್ತುಗಳ ಬಳಕೆಗೆ ಕೇಂದ್ರ ಸರ್ಕಾರ ಕೂಡ ಉತ್ತೇಜನ ನೀಡುತ್ತಿದೆ. वोकल फॉर लोकल मंत्र को अपनाना होगा. सिर्फ और सिर्फ ಸ್ವದೇಶಿ ಮಾಲ್ ಹಿ ಬೇಚೆಂಗೆ. ನಮ್ಮ ಸಂಸ್ಕೃತಿ, ನಮ್ಮ ನಡೆನುಡಿ, ನಮ್ಮ ಆಚರಣೆಗಳಿಗೆ ಅದರದ್ದೇ ಆದ ವಿಶೇಷತೆ ಇದೆ. ಹೀಗಾಗಿ ಒಂದು ಕಲ್ಚರ್ ಫ್ಯಾಷನ್ ಶೋನ ದಕ್ಷಿಣ ಭಾರತದ ಎಲ್ಲಾ ಮಹಿಳೆಯರಿಗೂ ನಾವು ಸಮರ್ಪಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ. ಪಾಶ್ಚಾತ್ಯ ದೇಶದ ಬಟ್ಟೆಗಳನ್ನ ಧರಿಸೋದಕ್ಕಿಂತ ನಮ್ಮ ದೇಶದ ನಮ್ಮ ರೀತಿ, ನಮ್ಮ ಒಂದು ಕಲ್ಚರ್, ನಮ್ಮ ಒಂದು ಸಂಸ್ಕೃತಿನ ನಾವು ಅಳವಡಿಸ್ಕೊಳ್ಳೋದು ತುಂಬಾ ಉತ್ತಮ. ಸೊ ಹಾಗಾಗಿ ಈ ಒಂದು ಕಲ್ಚರಲ್ ಫ್ಯಾಷನ್ ಶೋನ ದಕ್ಷಿಣ ಭಾರತದ ಎಲ್ಲಾ ಮಹಿಳೆಯರಿಗೂ ನಾನು ಅರ್ಪಿಸ್ತಾ ಇದ್ದೀನಿ. ಇನ್ನ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ದಕ್ಷಿಣ ಭಾರತದ ಕೆಲ ಪ್ರಮುಖ ರಿಟೇಲ್ ಉದ್ಯಮಗಳು ಕೈಜೋಡಿಸಿದ್ವು. ಉದಾಹರಣೆಗೆ ರತ್ನ ಸಿಲ್ಕ್ಸ್, ಸುದರ್ಶನ್ ಸಿಲ್ಕ್ಸ್, ಕಾಂಚೀಪುರಂ ಸಿಲ್ಕ್ಸ್, ಮಲಬಾರ್ ಜ್ಯುವೆಲರ್ಸ್, ಹೀಗೆ 10 ಹಲವು ರಿಟೇಲ್ ಉದ್ಯಮಗಳು ಸಾಥ್ ಕೊಟ್ಟಿದ್ವು. Hi, this is Jitesh, heading one of the store in Bangalore, Malabar Golden Diamonds, which is connecting by Aditi Sari Collections. And this is our 15th edition of Malabar Brides of India. So this is our 15th edition of Brides of India, sponsored by Malabar Golden Diamonds. Here we are focusing mainly our collections, sub-brands like Mine, which is of Diamond Collection, and Era and Precious, which is of Gemstone Collection, and the traditional collection Divine. So I wish Aditi Sari Collection a good luck. Hello all, this is Ritik from Kanjivaram Silk Mandir, Chitradurga. We are especially known as Kalajoti in Chitradurga, and our Insta page is Kanjivaram Silk Mandir. Firstly, we are totally honored to have been invited for this amazing exhibition and fashion show which is organized by Aditi Silk. I'm Tarun Jain from Meena Textile Showroom. We are associated with Aditi Collections since the past 20 years, and what we have reached this height is because of their good collection, what they give it to us. Namaste, ನಾನು ದರ್ಶನ್ ರಾಜ್ from Ratnam Silks Hasan and Bengaluru. So today is a very good event happening from Aditi Collections. It's going to be a fashion show and a product display as well. So I wish them all the very best. ಅದೇನೇ ಇರ್ಲಿ, ಕಲ್ಚರ್ ಅಂಡ್ ಕೌಚರ್ ಭಾರತೀಯ ಸಂಸ್ಕೃತಿ, ಶೈಲಿ ಮತ್ತು ಹೆಮ್ಮೆಯ ರಂಗು ಬೆರಗು. ಇದು ಕೇವಲ ಫ್ಯಾಷನ್ ಶೋ ಅಲ್ಲ, ನಮ್ಮ ಗುರುತನ್ನ ವಿಶ್ವಕ್ಕೆ ತೋರಿಸಿದ ಒಂದು ಸಾಂಸ್ಕೃತಿಕ ಉತ್ಸವ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.